ಇನ್ನು ಆರೋಪ ಎದುರಿಸ್ತಾ ಇರುವಂತಹ ವ್ಯಕ್ತಿಗೆ ಸಚಿವ ಸ್ಥಾನ ಯಾಕೆ ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ. ಅಂದ್ರೆ ನಾಗೇಂದ್ರ ಅವರಿಗೆ ಸಚಿವಗಿರಿ ಕೊಟ್ಟದ್ದು ಸರಿಯಲ್ಲ ಅಂತ ಈ ಬಗ್ಗೆ ಮಾತನಾಡಿದ್ದಾರೆ ವಿಜಯೇಂದ್ರ. 100 ಕೋಟಿ ಲೂಟಿ ಆರೋಪ ಎದುರಿಸ್ತಾ ಇರುವಂತಹ ವ್ಯಕ್ತಿ ಹೈಕಮಾಂಡ್ನೇ ಬ್ಲಾಕ್ ಮೇಲ್ ಮಾಡಿದ್ರ, ಹಾಗಿದ್ರೆ ಸಚಿವ ಸ್ಥಾನ ನೀಡಿದ್ರೆ ಸತ್ಯ ಬಯಲು ಮಾಡ್ತೇನೆ ಅಂತ ಹೇಳಿದ್ರ. ನಾಗೇಂದ್ರ ವಿರುದ್ಧ ಸಿಬಿಐ ಚಾರ್ಜ್ ಶೀಟ್ ಸಲ್ಲಿಸಿದೆ, ಅಂತವರಿಗೆ ಯಾಕೆ ಸಚಿವಗಿರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ನೆಲದ ಕಾನೂನಿನ ಬಗ್ಗೆ ಅವರಿಗೆ ಗೌರವ ಇಲ್ಲದಂತೆ ಕಾಣ್ತಾ ಇದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಯಾವ ಮಾಜಿ ಸಚಿವನ ವಿರುದ್ಧ ಇಂಥ ಗಂಭೀರವಾಗಿರುವಂತಹ ಭ್ರಷ್ಟಾಚಾರ ಆರೋಪ ಇದ್ದಾಗ ಒಂದಲ್ಲ ಎರಡಲ್ಲ 100 ಕೋಟಿ ರೂಪಾಯಿಗಳನ್ನ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಆ ಮಕ್ಕಳಿಗೆ ಮೀಸಲಿಟ್ಟಿರತಕ್ಕಂಥ ಹಣವನ್ನ ಲೂಟಿ ಹೊಡೆದಿರ್ತಕ್ಕಂಥ ವ್ಯಕ್ತಿಯನ್ನ ಮತ್ತೆ ಇವತ್ತು ಕ್ಯಾಬಿನೆಟ್ಗೆ ಹ್ಯಾಕ್ ತೆಗೆದುಕೊಳ್ಳೋಕೆ ಸಾಧ್ಯ? ಮುಖ್ಯಮಂತ್ರಿಗಳಿಗೆ ಏನಂತ ಒತ್ತಡ ಇತ್ತು? ಮುಖ್ಯಮಂತ್ರಿಗಳ ಮೇಲೆ ಆಗಲಿ ಎಸಿಸಿ ಮೇಲೆ ಆಗಲಿ ಅಂತ ಏನು ಒತ್ತಡ ಇತ್ತು? ನಮಗೆ ಇರುವಂತ ಮಾಹಿತಿ ಪ್ರಕಾರ ಅವರು ಏನು ನಾಗೇಂದ್ರ ಅವರು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಬ್ಲಾಕ್ ಮೇಲ್ ಮಾಡಿದ್ದಾರೆ, ಹೆದರಿಸಿದ್ದಾರೆ. ನಾವು ಸತ್ಯವನ್ನೆಲ್ಲ ಕೂಡ ಮಾಧ್ಯಮದಿಂದ ಬಿಚ್ಚಿಡಬೇಕಾಗ್ತದೆ, ನನ್ನನ್ನು ಕ್ಯಾಬಿನೆಟ್ ತೆಗೆದುಕೊಳ್ಳದೆ ಇದ್ರೆ ಈ ರೀತಿ ಬೆದರಿಕೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಇದರ ಪರಿಣಾಮನೇ ಇಂಥ ಘೋರ ಅನ್ಯಾಯ ಮಾಡಿರ್ತಕ್ಕಂಥ ಇಂಥ ಮಹಾಭ್ರಷ್ಟಾಚಾರ ಮಾಡಿರುವಂಥ ವ್ಯಕ್ತಿಯ ವಿರುದ್ಧ ಕೋರ್ಟ್ ನ್ಯಾಯಯುತ ಚಾರ್ಜ್ ಶೀಟ್ ಸಲ್ಲಿಸಿದ್ರು ಕೂಡ ತನಿಖೆ ಆಗಿ ಅಂಥ ವ್ಯಕ್ತಿನ ಇಷ್ಟು ಆತುರಾತುರವಾಗಿ ಕ್ಲೀನ್ ಚಿಟ್ ಸಿಗಕ್ಕೂ ಮುಂಚೆನೆ ಅವರನ್ನ ಕ್ಯಾಬಿನೆಟ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಆ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಅಪಚಾರ ಕಾಂಗ್ರೆಸ್ ಸರ್ಕಾರದವರು. ಹಾಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಕೂಡ ಮಾತನಾಡಿದ್ದಾರೆ. ಬಿ ನಾಗೇಂದ್ರ ಕಳಂಕಿತ ಸಚಿವ, ವಾಲ್ಮೀಕಿ ನಿಗಮದ ಬಡವರ ದುಡ್ಡು ತಿಂದಿದ್ದಾರೆ ಅಂತ ಆರೋಪಿಸಿದ್ದಾರೆ. ಬೆದರಿಕೆ ಹಾಕಿ ಸಚಿವ ಸ್ಥಾನ ಪಡೆದಿದ್ದಾರೆ, ಅವರು ಸಂಪುಟದಲ್ಲಿ ಇರಬಾರದು ಅಂತ ಆಗ್ರಹಿಸಿದ್ದಾರೆ ಆರ್ ಅಶೋಕ್. ಈಗಾಗಲೇ ಪಾರ್ಟಿ ಮನೆ ನಾವು ಸಭೆ ಸೇರಿದ ಸಂದರ್ಭದಲ್ಲಿ ಪಾರ್ಟಿಯಲ್ಲಿ ಒಮ್ಮತವಾಗಿ ಈ ತರ ಕಳಂಕಿತ ಸಿಬಿಐ ಕೇಸು ಮತ್ತು ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಡೆಲ್ಲಿ ಬೇರೆ ಬೇರೆ ಕಡೆ ಓಡಾಡಿರುವಂತಹ ದಾಖಲೆಗಳು ಕೂಡ ಒಂದೊಂದೇ ಹೊರಗಡೆ ಬರ್ತಾ ಇತ್ತು. ಸೊ ಕೋರ್ಟ್ ಆದೇಶನೂ ಉಲ್ಲಂಘನೆ ಮಾಡಿ ಮತ್ತೆ 187 ಕೋಟಿ ಜನರ ಬಡವರ ದುಡ್ಡನ್ನು, ಎಸ್ಟಿಗಳ ದುಡ್ಡನ್ನು, ದಲಿತರ ದುಡ್ಡನ್ನು ತಿಂದಿರುವಂಥವ್ರು, ದಲಿತರ ಅಮೌಂಟ್ ತಿಂದಿರುವಂಥವ್ರು ಯಾವುದೇ ಕಾರಣಕ್ಕೂ ಕ್ಯಾಬಿನೆಟ್ ಅಲ್ಲಿ ಇರೋಕ್ಕೆ ಯೋಗ್ಯತೆ ಇರಲ್ಲ. ಆದ್ರಿಂದ ಮೋಸ್ಟ್ಲಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ನಾಗೇಂದ್ರ ಬೆದರಿಕೆ ಹಾಕಿದ್ದಾರೆ ಅಂತ ಅವ್ರನ್ನ ಸೇರಿಸ್ಕೊಂಡಿದ್ದಾರೆ. ಯಾಕೆಂದ್ರೆ ಪೂರ್ತಿ ಹಣ ಕಾಂಗ್ರೆಸ್ಸಿನ ಚುನಾವಣೆಗೆ ಹೋಗಿದೆ. ಈಗಾಗಲೇ ಸಿಬಿಐ ಚಾರ್ಜ್ ಶೀಟ್ ಅಲ್ಲಿ ಹಣ ಎಲ್ಲಿ ಬಂದಿತ್ತು, ಯಾರ್ಯಾರು ತಗೊಂಡಿದ್ದಾರೆ, ಚುನಾವಣೆಗೆ ಎಲ್ಲೆಲ್ಲಿ ಹೋಗಿದೆ ಅನ್ನೋದು ಸ್ಪಷ್ಟವಾಗಿ ಅಲ್ಲಿ ಸಿಕ್ಕಿದೆ ಅವರಿಗೆ. ಅದರಿಂದ ಈಗ ಅಂಗೈ ಹುಣ್ಣಿಗೆ ಸಾಕ್ಷಿ ಬೇಕಾ? ಜಗತ್ತೇ ಗೊತ್ತಿದೆ ರಾಜೀನಾಮೆ ಯಾಕೆ ಕೊಟ್ಟರು.